ಈಗ ನಾನು ಹೈವೇನಲ್ಲೇ ಹೋಗೋದು, ನೀವು ಅಡ್ಡದಾರಿ ಹಿಡಿಸ್ತಾ ಇದ್ದೀರಿ. ಸುಮ್ಮನೆ ಇದ್ದರೆ ನಾನು ಮೇನ್ ರೋಡ್ನಲ್ಲೇ ಹೋಗ್ಬಿಡ್ತೀನಿ, ಹೈವೇನಲ್ಲೇ ಹೋಗ್ಬಿಡ್ತೀನಿ. ನೀವು ಸುಮ್ಮನೆ ಕೂತ್ಗಳಲ್ವಲ್ಲ. ಇಲ್ಲ ನೋಡವಯ್ಯ, ನೀನು ಹೈವೇನಲ್ಲಿ ಹೋಗನೇ ಇಲ್ಲ, ಭಾಳ ಅಡ್ಡದಾರಿ ಹಿಡ್ಕೊಂಡೇ ಹೋದೆ. ನಾವು ಮಾತಾಡ್ಕೊಳ್ಳಪ್ಪ, ಉತ್ತರ ಕೊಡೋಣ ಅಂತ ಸುಮ್ಮನೆ ಇದ್ದೆ. ಈಗ ನೀನು ಮಧ್ಯೆ ಎದ್ರೆ ಎಳೆದು ಅದು ಭೂಷಣ ಅಲ್ಲ. ನಾವು ಒಂದೇ ಸಾರಿ ಎದ್ದಿದ್ದದು, ಅದು ನಿನ್ನ ಅನುಮತಿ ತಗೊಂಡು ನೀನು ಈಲ್ಡಾಯ್ತೇನಪ್ಪ ಅಂತ ಕೇಳ್ಕೊಂಡು ನೀನು ಮಾತಾಡಿದ್ದು. ಇಲ್ಲಿ ಯತ್ನಾಳ್ ಅವ್ರ ಪಾಡ್ಗೆ ಅವರೇ ಎದ್ದು ಹೇಳ್ತಾರೆ, ಸುನೀಲ್ ಅವ್ರ ಪಾಡ್ಗೆ ಅವರೇ ಎದ್ದು ಹೇಳ್ತಾನೆ. ಆಮೇಲೆ ಇವನ ಅರವಿಂದ ಎಂತನು ಬೆಲ್ಲದ್ದು, ಈ ಸಿ ಪಾಟೀಲ ಯಾವಾಗಲೂ ಹೇಳ್ತಿಲ್ಲ, ಹೇಳಕ್ಕೆ ಶುರು ಮಾಡ್ಬಿಟ್ಟಿದ್ದಾರೆ. ಓಕೆ, ಮಾನ್ಯ ಅಧ್ಯಕ್ಷರೇ, ಬಿಡೋದಿಲ್ಲ. ನಿಮ್ಮೆಲ್ಲರ ಬಗ್ಗೆನೂ ಕೂಡ ಗೌರವ ಇದೆ, ಪ್ರೀತಿ ಇದೆ. ರಾಜಕಾರಣ ಮಾಡೋದು ಬೇರೆ, ಪ್ರೀತಿ ಬೇರೆ. ನಿಮ್ಮ ಬಗ್ಗೆ ಭಾಳ ಪ್ರೀತಿ ಇದೆ, ಗೌರವ ಇದೆ, ಎಲ್ಲ ಇದೆ. ಆದರೂ ನೀವು ಈಗ ನಾನು ಹೈವೇನಲ್ಲೇ ಹೋಗೋದು, ನೀವು ಅಡ್ಡದಾರಿ ಹಿಡಿಸ್ತಾ ಇದ್ದೀರಿ. ಸುಮ್ಮನೆ ಇದ್ದರೆ ನಾನು ಮೇನ್ ರೋಡ್ನಲ್ಲೇ ಹೋಗ್ಬಿಡ್ತೀನಿ, ಹೈವೇನಲ್ಲೇ ಹೋಗ್ಬಿಡ್ತೀನಿ. ನೀವು ಸುಮ್ಮನೆ ಕೂತ್ಗಳಲ್ವಲ್ಲ. ಇಲ್ಲ ನೋಡವಯ್ಯ, ನೀನು ಹೈವೇನಲ್ಲಿ ಹೋಗನೇ ಇಲ್ಲ, ಭಾಳ ಅಡ್ಡದಾರಿ ಹಿಡ್ಕೊಂಡೇ ಹೋದೆ. ನಾವು ಮಾತಾಡ್ಕೊಳ್ಳಪ್ಪ, ಉತ್ತರ ಕೊಡೋಣ ಅಂತ ಸುಮ್ಮನೆ ಇದ್ದೆ. ಈಗ ನೀನು ಮಧ್ಯೆ ಎದ್ರೆ ಎಳೆದು ಅದು ಭೂಷಣ ಅಲ್ಲ. ನಾವು ಒಂದೇ ಸಾರಿ ಎದ್ದಿದ್ದದು, ಅದು ನಿನ್ನ ಅನುಮತಿ ತಗೊಂಡು ನೀನು ಈಲ್ಡಾಯ್ತೇನಪ್ಪ ಅಂತ ಕೇಳ್ಕೊಂಡು ನೀನು ಮಾತಾಡಿದ್ದು. ಇಲ್ಲಿ ಯತ್ನಾಳ್ ಅವ್ರ ಪಾಡ್ಗೆ ಅವರೇ ಎದ್ದು ಹೇಳ್ತಾರೆ, ಸುನೀಲ್ ಅವ್ರ ಪಾಡ್ಗೆ ಅವರೇ ಎದ್ದು ಹೇಳ್ತಾನೆ. ಆಮೇಲೆ ಇವನ ಅರವಿಂದ ಎಂತನು ಬೆಲ್ಲದ್ದು, ಈ ಸಿ ಪಾಟೀಲ ಯಾವಾಗಲೂ ಹೇಳ್ತಿಲ್ಲ, ಹೇಳಕ್ಕೆ ಶುರು ಮಾಡ್ಬಿಟ್ಟಿದ್ದಾರೆ. ಓಕೆ, ಮಾನ್ಯ ಅಧ್ಯಕ್ಷರೇ, ಬಿಡೋದಿಲ್ಲ. ನಿಮ್ಮೆಲ್ಲರ ಬಗ್ಗೆನೂ ಕೂಡ ಗೌರವ ಇದೆ, ಪ್ರೀತಿ ಇದೆ. ರಾಜಕಾರಣ ಮಾಡೋದು ಬೇರೆ, ಪ್ರೀತಿ ಬೇರೆ. ನಿಮ್ಮ ಬಗ್ಗೆ ಭಾಳ ಪ್ರೀತಿ ಇದೆ, ಗೌರವ ಇದೆ, ಎಲ್ಲ ಇದೆ. ಆದರೂ ನೀವು ನಿಲ್ಲ